ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಆಕ್ಚುಲಿ ಬ್ಲಾಗ್ನ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಫ್ರೆಶ್ ಅಪ್ ಆಗಾದ್ಮೇಲೆ ಶುರು ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇವಾಗ ನಮ್ಮಮ್ಮ ಇವತ್ತು ಟಿಫನ್ ಏನ್ ಮಾಡ್ತಾರೆ ಗೊತ್ತಾ ಗೈಸ್? ನೋಡಿ, ವಿಶಲ್ ಅಲ್ಲಿ ಅಲ್ಲ, ಕುಕ್ಕರ್ ಅಲ್ಲಿ ವಿಶಲ್ ಇಂದ ತೆಗಿತಾರೆ. ಇವತ್ತು ನಮ್ಮ ಮನೇಲಿ ತಿಂಡಿ ವೆಜಿಟೇಬಲ್ ಪಲಾವಾ. ಘಮ ಘಮ ಅಂತ ಐತೆ. ಹೊಟ್ಟೆ ಬೇರೆ ಈ ಸಡನ್ ಆಗಿ ಹಸಿತಿರ್ಲಿಲ್ಲ, ಬಟ್ ಈ ಸ್ಮೆಲ್ಗೆ ಸಡನ್ ಆಗಿ ಹೊಟ್ಟೆ ಬೇರೆ ಹಸು ಶುರು ಆಗೈತೆ. ಸೊ ಅದಕ್ಕೆ ಬ್ಲಾಗ್ನ ಶುರು ಮಾಡೋಣ ಅನ್ಬಿಟ್ಟು ಜೋಶ್ ಬಂತು. ನಮ್ಮಮ್ಮ ಬೆಳಗ್ಗೆ ರೆಡಿ ಆಗಿ ಪೂಜೆ ಎಲ್ಲ ಮುಗಿಸಿ ಅವರೇ. ಈಗ ನಾನೇ ಇನ್ನ ರೆಡಿ ಆಗಿಲ್ಲ. ಏನ್ ಮಾಡೋದು, ಸ್ವಲ್ಪ ಅದು ಇದು ಕೆಲಸ ಇರೋದು ನಮಗೂ. ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡೋದು, ಕಮೆಂಟ್ಗಳಿಗೆ ಉತ್ತರ ಕೊಡೋದು, ಕಮೆಂಟ್ಸ್ಗಳನ್ನ ನೋಡೋದು ಎಲ್ಲ ಕೆಲಸ ಇರುತ್ತೆ. ಏನ್ ಬರೀ ನಿಮ್ದ ಕೆಲಸ? ಬರೀ ನಿಮ್ದೇ ಅಂದ್ರೆ ಅಡಿಗೆ. ವಾಟರ್ ಪೀಪ ಅಲ್ಲ ಕಣಮ್ಮ, ಹಿಂಗೆ ವಿಷಲ್ ತೆಗೆದ್ರೆ ಇದಾಗಲ್ವಾ ಅನ್ನ? ಮತ್ತೆ ಏನಕ್ಕೆ ತೆಗಿತೀಯ? ಸೊ ಪ್ರತಿ ಸಲ ಹಿಂಗೆ. ಓಹೋ ಗೈಸ್, ವೆಜಿಟೇಬಲ್ ಪಲಾವ್, ಬೀನ್ಸು, ಕ್ಯಾರೆಟು, ಬಟಾಣಿ, ಇಷ್ಟೇ ವೆಜಿಟೇಬಲ್. ಆಲೂಗೆಡ್ಡೆ, ಆಮೇಲೆ ಟೊಮೊಟೊ, ಇಷ್ಟೇ ವೆಜಿಟೇಬಲ್. ಬದನೆಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಅಲ್ವಾ? ಕ್ರೇಜಿ ಗೈಸ್, ಇದು ನೋಡಿದ್ರೆ ಸಾಕು. ಗೈಸ್, ನಮ್ಮಮ್ಮ ನೋಡಿ ಇಲ್ಲಿ ಮನೆ ಒಳಗಡೆ ಸಾಂಬ್ರಾಣಿ ಹಾಕೋರೆ. ಅದಕ್ಕೆ ಫುಲ್ಲು ಮನೆಯೆಲ್ಲ ಸ್ವಲ್ಪ ಹೊಗೆ ಜೊತೆಗೆ ಮನೇನು ಸ್ವಲ್ಪ ಘಮ ಘಮ ಅಂತ ಐತೆ. ಹೆಂಗೈತೆ ಪಾಪ ಪಲಾವು ಇವತ್ತು? ಮೊದ್ಲಂಗಿಲ್ವಾ? ಹಳೆ ಟೇಸ್ಟ್ ಇಲ್ಲ. ಹೌದಾ? ಏಕೆ? ಅಂದ್ರೆ ಬೇರೆ ಬೇರೆ ಥರ ಮಾಡ್ತೈತಮ್ಮ. ಬದನೆಕಾಯಿ ಒಂದು ಹಾಕಿಲ್ವಂತೆ. ಅದೇ ಅದಕ್ಕಷ್ಟು ಟೇಸ್ಟ್ ಇಲ್ಲ ಅಂತೀರಾ? ನಾನು ಹೇಳಿದೆ ಅಮ್ಮಂಗೆ, ಅಂದ್ರೆ ಮೊದಲು ಮಾಡ್ತಿದ್ದಲ್ಲ ಅದೇ ಟೇಸ್ಟು ಅಂತ. ಚೆನ್ನಾಗಿದೆ ಇದುವಾ, ಬಟ್ ಆ ಟೇಸ್ಟ್ ಇಲ್ಲ. ಬದನೆಕಾಯಿ ಹಾಕಿದ್ರೆ ಇಷ್ಟ ನಮಗೆ. ಬದನೆಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ. ಅದನ್ನ ಸೈಡಿಗೆ ತಕೊಂಡು ತಿಂದ್ರೆ ಆಯ್ತು. ಇದು ನೆಕ್ಸ್ಟ್ ಹಂಗೆ ಮಾಡೋದು. ಇದು ಮೊಸರು ಗೊಜ್ಜೇನಾರು ಮಾಡಿದ್ದಿದ್ರೆ ಮಾಡ್ಕೊಡ್ತೀನಿ. ತರಕಾರಿಗಳ ರಾಜ ಬದನೆಕಾಯಿ. ಹೌದು. ಇದು ಡೋರ್ ತೆಗಿಲ್ಲ. ಗೈಸ್, ನಂದು ಸ್ನಾನ ಆಯ್ತು. ಬನ್ನಿ ಇವಾಗ ಟಿಫನ್ ಮಾಡೋಣ. ಹೊಟ್ಟೆ ಸಖತ್ ಹಸು ಆಗ್ತೈತೆ ಫಸ್ಟ್ ಪಲಾವ್ ಸ್ಮೆಲ್ಲಿಗೆ. ಗೈಸ್, ಆದ್ರೂ ಮಾತ್ರ ಈ ಗ್ಲೌಸ್ ಮೇಲೆ ಎಷ್ಟು ಲವ್ ಆಗಿದೆ ಅಂದ್ರೆ, ನೀವು ನಿನ್ನೆ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ. ಈ ಅಮೆಝಾನ್ ಇಂದ ರೈನಾಕ್ಸ್ ಗ್ಲೌಸ್ ಅನ್ನ ತರಿಸಿದ್ದೆ. ಮಾತ್ರ ಸಕ್ಕದಾಗೈತ್ ಗುರು, ಒಳ್ಳೆ ಕಂಫರ್ಟ್. ನಿನ್ನೆ ನಾನು ರಾತ್ರಿ ಮಲ್ಕಬೇಕಿದ್ರು ಅಷ್ಟೇ ಒಂದ್ಸಲ ಹಾಕೊಂಡು ಸುಮ್ನೆ ಹಿಂಗೆಲ್ಲ ಫೀಲ್ ತಗೊಂಡು ಆಮೇಲೆ ನಾನು ಮಲಗಿದ್ದು. ಏನಕ್ಕಂದ್ರೆ ನಂದು ಇನ್ನೊಂದು ಗ್ಲೌಸ್ ಇತ್ತಲ್ಲ, ಎಲ್ಲೆಷ್ಟು ಗ್ಲೌಸ್, ಅದು ಇಷ್ಟ ಆಗಿತ್ತು. ಬಟ್ ಈ ರೇಂಜಿಗೆ ಏನದೇನು ಅನ್ಸಿರ್ಲಿಲ್ಲ. ಅಂದ್ರೆ ಏನು ನಾರ್ಮಲ್ ಗ್ಲೌಸ್ ಅನ್ನಂಗೆ ಇತ್ತು. ಬಟ್ ಇದನ್ನ ಹಾಕೊಂಡು ನಂಗೆ ಮತ್ತೆ ಇವಾಗ ಒಂದ್ಸಲ ಈಗ ಇನ್ನೊಂದ್ಸಲ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಸ್ತಿದೆ. ನಿನ್ನೆ ಒಂದ್ಸಲ ಒಂದ್ ರೌಂಡ್ ಹಿಮಾಲಯನಲ್ಲೇ ಹೋಗ್ಬಿಟ್ಟು ಬಂದೆ. ಬಟ್ ಅದೇನು ವ್ಲಾಗ್ ಏನು ಮಾಡಿರ್ಲಿಲ್ಲ. ಏನಕ್ಕಂದ್ರೆ ಐಫೋನ್ ಏನು ತಗೊಂಡು ಹೋಗಿರ್ಲಿಲ್ಲ, ಮತ್ತೇನು ಹೆಲ್ಮೆಟ್ ಏನು ಹಾಕೊಂಡಿರ್ಲಿಲ್ಲ. ಇಲ್ಲೇ ಮನೆ ಮುಂದೆ ಜಸ್ಟ್ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದೆ. ಸೊ ಅದಕ್ಕೆ ಈಗ ನಮ್ ಗಾನವಿ ಈಗ ಕಾಲೇಜಿಗೆ ಹೋಗೋಳ ಬೆಳಗ್ಗೆ. ಮತ್ತೆ ಈಗ ಅವಳನ್ನ ಕರ್ಕೊಂಡ್ ಬರಕ್ಕೆ ಇದ್ರಲ್ಲೇ ಗ್ಲೌಸ್ ಎಲ್ಲ ಹಾಕೊಂಡು ಜೊತೆಗೆ ಹಿಮಾಲಯನ ತೆಗಿಯೋಣ. ಹಿಮಾಲಯನಲ್ಲಿ ತೆಗ್ದ್ಬಿಟ್ಟು ಒಂದ್ ರೌಂಡ್ ಹೋಗ್ಬಿಟ್ಟು ಸಿಟಿ ಕಡೆ ಎಲ್ಲ ಹೋಗ್ಬಿಟ್ಟು ಬರೋಣ. ಗೈಸ್, ನಮ್ ರೂಮ್ ಅಲ್ಲಿ ನಮ್ ಗಾನವಿ ನೋಡಿ, ಇಲ್ಲಿ ಟೋಟಲ್ ಒಂದು 3 ಗೊಂಬೆ ಇಟ್ಟಾಳೆ. ಒಂದು ಇದೊಂದು ದೊಡ್ಡದು, ಜೊತೆಗೆ ಇನ್ನೊಂದು ಇದು, ಈ 2 ಸಣ್ಣವು. ಇವಾಗ ಇದನ್ನ ಈ 3ನ ಏನ್ ಮಾಡ್ತೀನಿ ಅಂದ್ರೆ ಮೇಲ್ಗಡೆ ಮನೆಗೆ ಹೋಗಿ ತಗೊಂಡೋಗಿ ಇಡ್ತೀನಿ ಗುರು. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾನು ಆಕ್ಚುಲಿ ಇಲ್ಲಿ ದೇವ್ರ ಫೋಟೋ ನೋಡ್ತೀನ. ದೇವ್ರ ಫೋಟೋ ನೋಡ್ತಿರ್ಬೇಕಾರೆ ಇಲ್ಲಿ ಇದೊಂದು ದೊಡ್ಡ ಗೊಂಬೆ ಇರುತ್ತೆ. ಏನೋ ನೋಡ್ತಾ ಇದೆ ಅನ್ನೋ ಫೀಲ್ ಆಗುತ್ತೆ, ಏನೋ ಒಂಥರ ನೆಗೆಟಿವ್ ಅನ್ನಂಗೆ. ಸೊ ಅದಕ್ಕೆ ಇದನ್ನ ಮೇಲ್ಗಡೆ ಮನೆಗೆ ಹೋಗಿ ಇಡ್ತೀನಿ. ಆಕ್ಚುಲಿ ನಾನು ಗಾನವಿಗೆ ಹೇಳಿದ್ದೆ ಹಿಂಗೆ ಈ ಗೊಂಬೆನ್ ತಗೊಂಡು ನಾನು ಇಲ್ಲಿಗೆ ಹೋಗಿ ಇಡ್ತೀನಿ, ಮೇಲ್ಗಡೆ ಮನೇಲಿ ಇಡ್ತೀನಿ ಅಂತ. ಬಟ್ ಅವಳು ನೋಡಿದ್ರೆ ಫುಲ್ ಹಠ ಮಾಡಿದ್ಲು, ಬೇಡ ಏನಕ್ಕೆ ಹಿಂಗೆ ಅಂತ. ಈಗ ಅವ್ಳು ಕಾಲೇಜಿಗೆ ಹೋಗೋಳಲ್ಲ. ನಿನ್ನೆಗಿಂತ ಮಾತ್ರ ಇವತ್ತು ಸರಿಯಾಗಿ ಬಿಸಿಲೈತ್ ಮಾತ್ರ. ಗೈಸ್, ನಿನ್ನೆ ಅಲ್ಲ ಮೊನ್ನೆ ಅನ್ಸುತ್ತೆ, ನಾನು ನಮ್ಮಪ್ಪ ಇಲ್ಲಿ ಗೇಟ್ ಮುಂದೆ ಸುಮಾರು ಎಲೆಗಳೆಲ್ಲ ಬಿದ್ದಿದ್ವಲ್ಲ, ಇದು ಬಾದಾಮಿ ಮರದ್ದು, ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಟೋಟಲ್ 2 ಚೀಲ ಆಗೈತೆ ನೋಡಿ ಇಲ್ಲಿ. ಅದು ಫುಲ್ ಆಗೈತೆ. ಸೊ ಇದನ್ನ ಅಲ್ಲೊಬ್ರು ನಮ್ಗೆ ಸಂಜೆ ಹೊತ್ತು ಆಂಟಿ ಹಾಲು ಕೊಡ್ತಾರೆ. ಅವ್ರು ಆಕ್ಚುಲಿ ಅವಾಗ ಅಲ್ಲಿ ಬೆಂಕಿ ಹಾಕ್ತಾರೆ. ಅವ್ರಿಗೆ ಸುಮ್ನೆ ಕೇಳಿದ್ವಿ, ಆಂಟಿ ಇದು ನೀವೇನಾದ್ರು ತಗೋತೀರಾ, ಸಂಜೆ ರಾತ್ರಿ ಏನಾದ್ರು ಬೆಂಕಿ ಹಾಕ್ತೀರಾ ಅಂತ. ಅವರು ಸರಿ ಕೊಡಿ ಹತ್ರ, ಇನ್ನೇನು ನಾವು ಬೆಂಕಿ ಹಾಕ್ತಿವಿ ಅಂತ ಹೇಳಿದ್ರು. ಸಂಜೆ ಅವ್ರಿಗೆ ಕೊಡೋಣ ಈ 2 ಚೀಲನು. ಈ ಸಂಗಂತ ನೋಡಿ, ಇಲ್ಲಿ ಲೈಟ್ ಕಂಬದ್ದು ಲೈಟು ರಾತ್ರಿ ಆನ್ ಮಾಡಿದ್ದು ಇನ್ನ ಆನ್ ಅಲ್ಲೇ ಐತೆ. ಯಾರು ಬೆಳಿಗ್ಗೆ ಆಫ್ ಮಾಡೇ ಇಲ್ಲ. ನಾಯಿಗಳಿಗೆ ನೀರಾದ್ರೂ ತುಂಬಲ್ಲ ನೋಡಿ, ಇಲ್ಲಿ ಸುಮಾರು ಎಲೆ ಏನೇನೋ ಐತೆ. ಇದೆಲ್ಲ ಚಲ್ಬಿಟ್ಟು ಗೈಸ್, ಆ್ಯಕ್ಚುಲಿ ಇವಾಗ ನಮ್ಮ ಗಾನವಿ ಫೋನ್ ಮಾಡಿದ್ಲ, ಅಣ್ಣ ಕಾಲೇಜ್ ಬಿಡ್ತು ಬಾ ಅಂತ.
ಸೊ ಇವಾಗ ಗ್ಲೌಸ್ ಹಾಕೊಂಡು ಈಗ CT100 ಎಲ್ಲ ಈಗ ಹೋಗ್ಬಿಟ್ಟು ಬರೋಣ. ಹಿಮಾಲಯನನ್ನು ತೆಗಿಯಲ್ಲ, ಏನಕ್ಕಂದರೆ ನೋಡಿ ಇಲ್ಲಿ ಈಗ ಆಲ್ರೆಡಿ ಹಿಮಾಲಯನನ್ನು ಫುಲ್ ಕವರ್ ಮಾಡಿ ಬೇರೆ ನಿಲ್ಸಿದ್ದೀನ, ಜೊತೆಗೆ ವಾರ್ಮ್ ಅಪಿಗೆ ಬೇರೆ ಮಾಡಬೇಕು. ಅದನ್ನು ಒಂದು 10 ನಿಮಿಷ ಆದರೂ ವಾರ್ಮ್ ಅಪಿಗೆ ಬಿಡ್ತೀನಿ. ಸೊ ಇವಾಗ ಸಡನ್ನಾಗಿ ನಮ್ಮ ಗಾನವಿ ಫೋನ್ ಮಾಡಿರೋದ್ರಿಂದ ವಾರ್ಮ್ ಅಪ್ಪಿಗೆ ಬಿಡೋಕ್ಕಾಗಲ್ಲ. ಸೊ ಅದಕ್ಕೀಗ CT100 ಎತ್ತಾಕೊಂಡು ಹೋಗ್ತೀವಿ. ಆ ಧನುಷ್ಕೋಡಿ ರೈಡ್ ಅಷ್ಟೊತ್ತಿಗೆ ನಂಗೆ ಫುಲ್ ಕಂಫರ್ಟೇಬಲ್ ಆಗಬೇಕು ಗ್ಲೌಸು. ಈ ಗ್ಲೌಸ್ ಅಲ್ಲಿ ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಈ ರಿಂಗ್ ಫಿಂಗರ್ ಇದೆಯಲ್ಲ, ಯಾವಾಗ ಕ್ಲಚ್ ಹಿಡಿತೀನಿ ಅವಾಗ ಲೈಟ್ ಆಗಿ ಸ್ವಲ್ಪ ಉರಿ ಫೀಲ್ ತರ ಅನ್ಸುತ್ತೆ. ಅದಕ್ಕೆ ಇನ್ನ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಗ್ಲೌಸ್ನ, ಅವಾಗ ಯೂಸ್ ಮಾಡ್ತಾ ಇರಬೇಕು. ಗೈಸ್ ಇಲ್ಲೇ ನಮ್ಮ ಗಾನವಿ ಇದೆಯಾ ಕಲರ್ ಡ್ರೆಸ್ಸು. ವಾ ಇದೂಗಾನು ಟಮಟ ಮಾಮ ತರುತ್ತೆ ಪಕ್ಕನಾ ಹೋಗ್ಲಿಕ್ಕೆ ಕಟ್ತಾ ಟಮಟ ಸ್ವಲ್ಪ ಗಟ್ಟೈತೆ. ಏಕೆ ಹಸಿಟ್ಟು ದಪ್ಪ ಬಿಡಿಸ್ಕೊಂಡ್ ಬಂದವ್ರೆ, ಅದಕ್ಕೆ ಸಣ್ಣ ಬಿಡಿಸ್ಕೊಂಡು ಕಟ್ಬೇಕು. ಹೌದಾ? ನೀನ್ ಎಷ್ಟು ಕಟ್ಟಿದೆ? ನಾನು ಕಟ್ಲೇ ಇಲ್ಲ. ಸುಮ್ಮನೆ ಹೋಗಿದ್ದ ಮತ್ತೆ ಹೆಡ್ಡಿ. ಮತ್ತೆ ನಾನು ಸುಮ್ಮನೆ ವ್ಲಾಗಲ್ಲೆಲ್ಲ ಬಿಲ್ಡಪ್ ಕೊಟ್ಟನಾಗಾನು ನನಗೋಸ್ಕರ ಟಮಟ ಕಟ್ಟಕ್ಕೆ ಹೋಗ್ತಾವಳೆ ಅಂತ. ಏನ್ ತಿಂದೆ ಮಧ್ಯಾಹ್ನ? ಚಿತ್ರಾನ್ನ. ಎಲ್ಲಿ ಅಲ್ಲೇ ಕ್ಯಾಂಟೀನಾ? ಓ ಅತ್ತೆ ಹಾಕೊಟ್ಟು ಕಳ್ಸಿತ್ತಾ? ಬೆಳಗ್ಗೆ ತಿಂಡಿ ಮಾಡ್ದ ಚಪ್ಪರೇನು ಮಾಡ್ದ? ಇವಾಗ ಏನಾರು ತಿಂತ್ಯಾ? ಮನೇಲಿ ಕಲ್ಲಂಗಡಿ ಹಣ್ಣು ಐತೆ. ಊಟ ಏನೈತೆ? ಪಲಾವ್ ಮಾಡೈತೆ. ಕಬ್ನಾಲ್ ಕುಡಿತ್ಯಾ? ಕುಡಿಯೋಣ ಕಬ್ನಾಲು? ಯಪ್ಪ ಬಿಸಿಲು ಡೈರೆಕ್ಟ್ ಮಕ್ಕಕ್ಕೆ ಹೆಂಗ್ ಬೀಳ್ತೈತೆ ಅಂದರೆ ಬಿಸಿಲು. ಗೈಸ್ ಆ್ಯಕ್ಚುಲಿ ಇಲ್ಲಿ ಕಬ್ನಾಲು ಕುಡಿಯೋಣ ಅಂತ ಬಂದ್ವು. ಕಬ್ನಾಲ ಶವರ್ಮನ? ಕಬ್ನಾಲ. ಇಲ್ಲಿ ಹಿಂದೆ ನೋಡು ಶವರ್ಮನು ಐತೆ. ಸಂಜೆ ತಿನ್ನೋಣ? ಹೇಳಿ ಫ್ರೆಶ್ ಮಾಡಿ ಪ್ಲೈನ್ ಮಾಡಿ ಅನ್ ಬೇಗ. ಗೈಸ್ ಒಳ್ಳೆ ಕಬ್ನಲ್ಲಿ ಕುಡ್ದಾಯ್ತು. ನಮ್ಮ ಗಾನವಿಗೆ ಪ್ಲೈನ್ ಮಾಡಿಸು ಅಂದರೆ ಒಳ್ಳೆ ಶುಂಠಿ ಹಾಕ್ಸೋಳಪ್ಪ ಕೊಂಗಿ. ಗೈಸ್ ಸಂಜೆ ಬಂದಿಲ್ಲಿ ಶವರ್ಮ ತಿನ್ನೋಣ, ಇಲ್ಲೊಂದ್ಸಲ ಟೇಸ್ಟ್ ಮಾಡೋಣ ಶವರ್ಮ. ಬಿಡು ಗೇಟನ್ನು ತೆಗಿಬಿಡ, ಗಾಡಿ ಇಲ್ಲೇ ನಿಲ್ಲಿಸಿ. ಇನ್ನೇನು ಪಾರ್ಕಿಗೆ ಬೇರೆ ಹೋಗ್ಬೇಕಲ್ಲ. ವಾಕ್ ರೂಮ್ ಏನೋ ಚೇಂಜ್ ಆಗೈತೆ ಏನು ಹೇಳು? ಹೋಯ್ತು ಗೊಂಬೆ ಟಾಟಾ ಹೇಳಿ ಗೊಂಬೆಗೆ. ಬಿಲ್ ಇಡ್ಬೇಡಗಾನ ರೂಮಲ್ಲಿ, ಅದು ಬೆಳಗ್ಗೆ ಹೊತ್ತು ನೋಡ್ಬಾರ್ದಗಾನು. ಏನು ಯಾ ಸಣ್ಣದ ಅದು ಕಳ್ಸಾಯ್ತು ಊರಿಗೆ. ರೂಮಲ್ಲಿ ಇರ್ಬಾರ್ದು ಗೊಂಬೆನೆ. ಗೈಸ್ ನಮ್ ಗಾನವಿ ಇವಾಗ ಗೊಂಬೆ ತರಕ್ ಹೋಗೋಳ ಅನ್ಸುತ್ತೆ ಈಗ. ಆಯ್ತಲ್ಲ ನೀನು ಮತ್ತೆ ನಾಳೆ ಕಾಲೇಜ್ಗೆ ಹೋಗಲ್ವಾ? ಇವತ್ತೇನೋ ಆರಾಮಾಗಿ ಈಸಿಯಾಗಿ ಔಷಧಿ ಅಂದ್ರೆ ಇಟ್ಟಿದ್ದೆ. ಇದು ನಾಳೆ ಅಷ್ಟೊತ್ತಿಗೆ ಮಂಗ್ಳು ಮಾಯ ತಿಂಗಳು ಬೆಳ್ಕೊ ಮಾಡಿರಲ್ವ ನಾನು? ಹೇಳು. ಅಥವಾ ಅಲ್ಲಿಡು ಅಲ್ಲಿ ಏನಾಗಿಲ್ಲ ಅದಷ್ಟೇ ಕೂರ್ಸು. ಅಲ್ಲಿ ಇದೆಲ್ಲ ಇರುತ್ತೆ ಆಟ ಆಡೋದು ಜೋಕಾಲಿ ಅವೆಲ್ಲ ಅಲ್ಲಿ ಹೆಂಗಸರು ಗಂಡಸರು ಇರ್ತಾರೆ, ಏನು ಅಲ್ಲಿ ಆಟ ಆಡಕ್ ಬರ್ತಾರ. ನೀನೇನ್ ಸಣ್ಣ ಹುಡುಗಿನ ಆಟ ಆಡಕ್ ಇಲ್ಲ ಮತ್ತೆ. ಓ ಏನಪ್ಪಾ ಚಕ್ರಂ ಏನು ಸುಮ್ಮನೆ ಟೈಮ್ ಆಗುತ್ತೆ. ಗೈಸ್ ನಮ್ ಗಾನವಿ ಆಲ್ರೆಡಿ ಸಣ್ಣವಳೆ, ಇನ್ ಜಾಸ್ತಿ ವಾಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಸಣ್ಣ ಆಯ್ತಾಳ ಆಮೇಲೆ. ಏನ್ ಆಟ ಆಡ್ತೀಯಾ? ಗಾನು ನಿಂಗೆ ಚಾಲೆಂಜು. ಫುಲ್ 1 ರೌಂಡು ಈ ಕಟ್ಟೆ ಮೇಲೆ ನಡಿಬೇಕು ನೀನು. ಬೇಗ ನಡಿ ಬೇಗ. ಅಮ್ಮ ನಿನಗ್ ಚಾಲೆಂಜು, ನೀನು ಈ ಕಟ್ಟೆ ಮೇಲೆ ನಡಿಬೇಕು. ನೀನು ಐಸ್ ಕ್ರೀಮ್ಗೆ ಉಪ್ಪು ಹಾಕೊಂಡು ಬಂದಿದ್ದ ಜಾಗದಲ್ಲಿ ಕೋತ್ಕೋತಿರ್ತಾರ, ಆಡ್ಬೇಡ, ಜನರೆಲ್ಲ ಇರ್ತಾರೆ. ಏನ್ ಎಲ್ಲಿ ಪಾರ್ಕ್ ಮಾಡ್ತೀಯಮ್ಮ? ಇಲ್ಲಿ ಇಲ್ಲಿ ಸಣ್ಣ ರೋಡ್ ಕಣಮ್ಮ. ಅವ್ರ ಹಿಂದೆ ನಿಲ್ಸ್ಬೇಕಾ? ಇಲ್ಲಿ ನಿಲ್ಸರ್ ಏನ್ ಮಾಡ್ತಾರೆ ಗೊತ್ತಾ? ನಮ್ಮಿಂದ ನಿಲ್ಸರ್ ಗಾಡಿನ, ಅವಾಗ ನಮಗ್ ತೆಗಿಯಕ್ಕಾಗಲ್ಲ. ಗೈಸ್ ನಮ್ಮ ಅಮ್ಮ ನೋಡಿ ಏನಂತಾರೆ ಗೊತ್ತಾ? ನಾವು 10 ಗಂಟೆ ಇದು ರಾತ್ರಿ ಹೊತ್ತು ಅಲ್ಲಿ ಮನೆ ಮುಂದೆ ಕುತ್ಕೋತೀವಲ್ಲ, ಚಾಪೆ ಹಾಸ್ಕೊಂಡು 4 ಚೇರೆಲ್ಲ ತಗೊಂಡು, ಇಲ್ಲೂ ಹಂಗೆ ತಗೊಂಡ್ ಬರ್ಬೋದ ಅಂತ ಹೇಳ್ತಾರೆ. ನಾನು ಯಾರಿಗೇನು ಹೇಳಿದ್ದು? ನಾನು ಹೇಳಿದ್ದು. ಆಯ್ತು ಬೇಡಪ್ಪ. ಅಥವಾ ಬಾಯಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಕೂತಿರಿ. ಇಲ್ಲಿ ಇದ್ರೊಳಗಡೆ ಬೇಡ, ಇದ್ರೊಳಗಡೆ ಕೂತಿರು.
ಗೈಸ್ ನೋಡಿ ಇಲ್ಲಿ ನಮ್ ಗಾನವೇಲಿ ಆಲ್ರೆಡಿ ಇಲ್ಲಿ ಆಟ ಆಡ್ತಾಳೆ ಅಲ್ಲಿ ಜೋಗಾಲಿಲಿ ಅಲ್ಲಿ PU ಹುಡುಗಿ ಅಲ್ಲಿ ಸೆಕ್ಯೂರಿಟಿ ಬಂದು ಕರೀತಾರೆ ಅಲ್ಲಿ ಆಟ ಆಡ್ಬಾರ್ದು ಅಂತ. ಅವಾಗ ಸರ್ ನಾನು 6ನೇ ಕ್ಲಾಸ್ ಅಂತಾಳಂತೆ. ಗೈಸ್ ವಾಕ್ ಮುಗಿಸ್ಕೊಂಡು ಬಂದಾಯ್ತು. ಆಗತ್ತೆ ಎತ್ತಕ್ಕೆ. ವಾಕ್ ಮುಗಿಸ್ಕೊಂಡು ಬಂದಾಯ್ತು. ಇಲ್ಲಿ ಅದೇ ಹೇಳಿದ್ನಲ್ಲ ಮಧ್ಯಾಹ್ನ ಆ ಆಂಟಿಗೆ ಇದು ಎಲೆ ಕೊಡೋಣ ಅಂತ. ಈಗ ಕೊಡಕ್ಕೀಗ ಹೋಗ್ತಿದ್ದೀನಿ. ಈಗ ಗಾನವಿ ಒಂದು ಚೀಲ ಇಟ್ಕೊಂಡೋಳೆ, ನಾನೊಂದು ಚೀಲ ಇಟ್ಕೊಂಡಿದ್ದೀನಿ. ಆಂಟಿ ಇದು ಎಲೆ ಒಣಗಿರೋ ಎಲೆ ಬೆಂಕಿ ಹಾಕಿ ಅಂತ. ನಾಳೆ ಹಾಕ್ತೀರಾ? ಇದು ಸುರ್ಬಿಟ್ಟು ಚೀಲ ಕೊಡಿ. ಗೈಸ್ ಆಕ್ಚುಲಿ ವ್ಲಾಗನ್ನ ಫುಲ್ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ನೀವು ಕಮೆಂಟ್ ಮಾಡಿ ಗೈಸ್. ಈಗ ಸ್ಟಾರ್ಟಿಂಗ್ ಯಾವುದೋ ಒಂದು ನೋಡ್ತಿರ್ತೀರಾ, ಅವಾಗ ಯಾವುದೋ ಒಂದು ಕ್ಲಿಪ್ ನೋಡ್ತೀರಾ. ಸೊ ಅವಾಗಲೇ ನೀವು ಅದನ್ನ ಡೌಟ್ ಬಂದ ಮೇಲೆ ಕಮೆಂಟ್ ಮಾಡಕ್ ಹೋಗ್ಬಿಡಿ. ಫುಲ್ ಕಂಪ್ಲೀಟ್ ವ್ಲಾಗ್ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಏನಕ್ಕಂದ್ರೆ ನಾನು ಲಾಸ್ಟ್ ವ್ಲಾಗ್ ಅಂದ್ರೆ ಇದೇ ವ್ಲಾಗ್ ಅಲ್ಲ, ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನಾವಪ್ಪ ಏನ್ ವರ್ಕ್ ಮಾಡೋದು ಅನ್ನೋದು ಹೇಳಿದ್ದೆ. ಜೊತೆಗೆ ನಾವಪ್ಪ ಮುಂದೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತದ್ದು ಹೇಳಿದ್ದೆ. ಬಟ್ ಇದ್ರ ಮೇಲೆ ಆಲ್ರೆಡಿ ಒಂದಿಬ್ರು ಜನ ಕಮೆಂಟ್ ಹಾಕಿದೀರಾ, ಬ್ರೋ ನಿಮ್ಮ ಅಪ್ಪ ಮುಂದೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಜೊತೆಗೆ ಬ್ರೋ ನಿಮ್ಮ ಅಪ್ಪ ಏನ್ ವರ್ಕ್ ಮಾಡೋದು ಅಂತಾನು ಕಮೆಂಟ್ ಹಾಕಿದೀರಾ. ಕಮೆಂಟ್ ಓದ್ತಿರ್ಬೇಕಾದ್ರೆ ಅದನ್ನ ಹೇಳಿದ್ದೆ. ಸೊ ಅದಕ್ಕೆ ವ್ಲಾಗ್ ಅನ್ನ ಫುಲ್ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ಕಮೆಂಟ್ ಮಾಡಿ ಗೈಸ್. ಚಕ್ರಮ್ ನಿಮ್ಮಪ್ಪ ನೆಕ್ಸ್ಟ್ ಯಾವ ಬೈಕ್ ಹಳೆ ಬೈಕ್ ತಗೋತಾರೆ ಕೇಳಿ. ಓಕೆ ಇದನ್ನ ಕೇಳ್ತೀನಿ ನಾವು ಅಪ್ಪನ ಮುಂದೆನೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇದನ್ನ ಕೇಳ್ತೀನಿ. ಬ್ರೋ ನೀವ್ ಒಬ್ರೇ ಸೋಲೋ ಕ್ಯಾಂಪಿಂಗ್ ಮಾಡಿ ಬ್ರೋ ಫಾರೆಸ್ಟ್ ಅಲ್ಲಿ. ಮನೇಲಿ ಬಿಡಲ್ಲ ಬ್ರೋ ಸೋಲೋ, ನೋಡೋಣ ಅದು ಹೋಯ್ತಾ ನಿಧಾನಕ್ಕೆ ಹೋಯ್ತಾ ಬಿಡ್ತಾರೆ ಆಮೇಲೆ. ಆಂಟಿಗೆ ಸ್ಕೂಟಿ ಕಲ್ಸು ಬ್ರೋ. ಆಕ್ಚುಲಿ ಆಂಟಿಗೆ ಸ್ಕೂಟಿ ಗೊತ್ತು, ಬಟ್ ಇವಾಗ ಸ್ವಲ್ಪ ದಿನ ಅಂದ್ರೆ ಓಡ್ಸಿ ಆಡಿಲ್ವಲ್ಲ, ಅದು ಟಚ್ ಹೋಗಿದೆ ಸ್ಕೂಟಿದು, ಅದಕ್ಕೆ ಬರಲ್ಲ ಬ್ರೋ. ಮನೇಲಿ ಎಣ್ಣೆ ಹೊಡಿಯೋ ಪ್ರ್ಯಾಂಕ್ ಮಾಡಿ ಬ್ರೋ, ಮಜಾ ಇರುತ್ತೆ ಅಂತ ಹಾಕೋರೆ. ಕಂಡಿಡಿತಾರೆ ಬ್ರೋ, ಪ್ರ್ಯಾಂಕ್ ಮಾಡ್ಸೋನಂತ ಕಂಡಿಡಿತಾರೆ. ನೋಡೋಣ ಬೇರೆ ತರ ಏನಾದ್ರು ಪ್ರ್ಯಾಂಕ್ ಮಾಡೋಣ. ಹಾಯ್ ಚಕ್ರಮ್, ಐ ಆಮ್ ನ್ಯೂ ಸಬ್ಸ್ಕ್ರೈಬರ್ ಟು ಯುವರ್ ಚಾನಲ್ ಬಟ್ ಐ ವಾಚ್ ಆಲ್ ಬ್ಲಾಗ್ಸ್. ಐ ಆಮ್ ಲೈಕಿಂಗ್ ಸೋ ಮಚ್. ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಆಲ್ ದ ಬೆಸ್ಟ್ ಚಕ್ರಮ್, ಬಟ್ ಐ ಆಮ್ ಮಿಸ್ಸಿಂಗ್ ಚಾರ್ಲಿ ಬ್ರೋ. ಟೆಲ್ ಟು ಅಂಕಲ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಅಂಕಲ್. ಹ್ಯಾಪಿ ಅಂಡ್ ಕ್ಯೂಟ್ ಫ್ಯಾಮಿಲಿ. ಒನ್ಸ್ ಅಗೇನ್ ಚಕ್ರಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ಕೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಜೊತೆಗೆ ವ್ಲಾಗ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ತೀರಿ. ಬ್ರೋ ನಿಮ್ದು ಸ್ವಂತ ಮನೆನಾ ರೆಂಟ್ ಮನೆನಾ ಅಂತ ಹಾಕಿದ್ದಾರೆ. ನಮ್ದು ಸ್ವಂತ ಮನೆ ಬ್ರೋ. ನಿಮ್ ಫೇಸ್ ಗ್ಲೋ ಬರ್ತೀನಿ. ಫೇಸ್ಗೆ ಏನ್ ಹಾಕ್ತಿದ್ದೀರಾ ಪ್ಲೀಸ್ ಕಮೆಂಟ್ಗೆ ಆನ್ಸರ್ ಮಾಡಿ ಬ್ರೋ. ಜೋಲು ನಾನು ಯಾವ ಸ್ಕಿನ್ ಕೇರ್ ಏನು ಮಾಡ್ತಿಲ್ಲ. ಆಕ್ಚುಲಿ ನನ್ ಸ್ಕಿನ್ ಏನ್ ಹಂಗೇನೇನಿಲ್ಲ, ಬರೀ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಹಂಗೆ ಕಾಣುತ್ತೆ ಅನ್ಸುತ್ತೆ. ಏನ್ ನಾರ್ಮಲ್ ಇದ್ದಂಗೆ ಐತೆ ಅಷ್ಟೇ. ಚಕ್ರಮ್ ನಿಮ್ಮ ಅಪ್ಪ ಅಮ್ಮದು ಮ್ಯಾರೇಜ್ ಫೋಟೋ ಒಂದು ಹಾಕಿ. ಸರಿ ಹಾಕ್ತೀನಿ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ. ನೀವೇನ್ ಕೇಳಿದ್ರು ಅಂಕಲ್ ಚೆನ್ನಾಗೇ ಇರುತ್ತೆ ಅಂತಾರೆ. ಯಾಕೆ ಹೇಳಿ? ಆಂಟಿ ಮಾರ್ನಿಂಗ್ ಮತ್ತೆ ಟಿಫನ್ ಮಾಡ್ಕೊಡ್ಬೇಕಲ್ಲ ಅದಕ್ಕೆ. ಫ್ರೆಂಡ್ಸ್ ಯಾರು ಕಾಣಿಸ್ತಿಲ್ಲ ನಿಮ್ ಬ್ಲಾಗ್ಸ್ ಅಲ್ಲಿ, ಎಲ್ಲಾರು ಎಲ್ಲೋದ್ರು ಗುರು. ಹಾಗೆ ನಿಮ್ಮ ಅಪ್ಪ ಒಂದು ಜಮೀನು ತಗೊಂಡಿದ್ರಲ್ಲ, ಅದ್ರಲ್ಲಿ ಏನಾದ್ರೂ ಕೃಷಿ ಮಾಡ್ತಾರಾ? ನಿಮ್ಮ ಅಪ್ಪ ಅವ್ರ ಅಮ್ಮ ರೈತರ ಫ್ಯಾಮಿಲಿನಿಂದ ಬಂದಿರೋದಾ? ಫ್ರೆಂಡ್ಸ್ ಈಗ ಕಡಿಮೆ, ಈಗ ಜಾಸ್ತಿ ಈಗ ಲಿಂಕೇ ಇಲ್ಲ ಫ್ರೆಂಡ್ಸ್ ಜೊತೆ. ಎಲ್ಲರೂ ಬೇರೆ ಅಂದ್ರೆ ಇಂಟರ್ನ್ಶಿಪ್ ಅದು ಇದು ಅನ್ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಫ್ರೆಂಡ್ಸ್ ಅನ್ನೋದೇ ಕಡಿಮೆ ಗುರು. ಜೊತೆಗೆ ಅಪ್ಪ ಯಾವ್ದೋ ಜಮೀನ್ ತಗೊಂಡಿದ್ರಲ್ಲ ಅಂತ ಹಾಕಿದೀರಾ. ಯಾವ ಜಮೀನು ನಂಗೆ ಗೊತ್ತಾಯ್ತಿಲ್ಲ, ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ. ಡೋಂಟ್ ಯೂಸ್ ಕ್ಯಾಪ್, ಇಟ್ ಕಾಸ್ ಏರ್ ಫಾಲ್ ಅಂತ ಹಾಕೋರೆ. ಹೌದಾ? ಬಟ್ ಏನ್ ಮಾಡೋದು, ಬಿಸಿಲು ಇಲ್ಲ ಅಂದ್ರೆ ಹಣೆ ಎಲ್ಲ ಫುಲ್ ಟ್ಯಾನ್ ಆಗ್ಬಿಡುತ್ತೆ. ಓಕೆ ಗೈಸ್, ವ್ಲಾಗ್ ನ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿತ್ತು ಕಮೆಂಟ್ಗಳು. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind.